ಶ್ರೀರಾಮ ಮಂದಿರದ ಹುಂಡಿ ಹಣ ಕಳ್ಳತನ ಮಾಡ್ತಿ ಸಿಕ್ಕಿದ 8 ಮಂದಿಗಳೇನೋ ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ತಪ್ಪೊಪ್ಕೊಂಡಿದ್ದಾರಂತೆ. 4 ಜನ 8 ಮಂದಿ ಪೈಕಿ 4 ಕೋರ್ಟ್ ಅನುಮತಿ ಮೇರೆಗೆ ಅವನ್ನೆಲ್ಲ ವಿಚಾರಣೆ ಮಾಡಲಾಗಿತ್ತು. ಅವನು ನಾನು ದುಡ್ಡು ಹೊಡೆದಿದ್ದೀನಿ ಕೋಟಿ ಅಂತ ಅವನು ಯಾವನೋ ಟಿನ್ನು ಯಾದವ್ ಅವನೋ ಒಪ್ಕೊಂಡಿದ್ದಾನಂತೆ. ಸುಭಾಷ್ ಶ್ರೀವಾಸ್ತವ ಅಂತ ಇದ್ರದ್ದು ಉಸ್ತುವಾರಿ ಇದ್ದ ದುಡ್ಡು ಎಣಿಸೋದ್ರದ್ದು ಅವನ ಸಹಕಾರದಿಂದನೇ ಮಾಡಿದ್ದೀವಿ ಅಂತ ಅವನೇ ಸಹಕರಿಸ್ತಿದ್ದ ಅಂತ ಹೇಳಿದ್ದಾರೆ. ಎಲ್ಲರ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ಕೋತಿದ್ವಿ, ಹಣದ ಮೂಲ ಬದಲಿಸಲು ವ್ಯವಸ್ಥಿತವಾಗೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದೀವಿ ಅಂತೆಲ್ಲ ಹೇಳಿದಾನಂತೆ. ಸರಿ, ಈ ಮಧ್ಯ ಹಣ ಕಳ್ಳತನದ ಆರೋಪದಲ್ಲಿ ಅವನು ಯಾವನು ಅವಿನಾಶ್ ಮಿಶ್ರಾ ಅವನು ಮದುವೆ ಆಗಬೇಕು ಅಂದ್ಕೊಂಡು ನಾನು ಫಿಕ್ಸ್ ಮಾಡ್ಕೊಂಡಿದ್ದಂತೆ. ಈಗ ಅದು ಮುರಿದು ಬಿದ್ದಿದೆ. ಭಾಳ ಒಳ್ಳೆ ಕೆಲಸ ಆಯಿತು. ಆ ಹೆಣ್ಮಗಳು ಯಾರೋ ಅವಳು ಒಳ್ಳೇದಾಗಲಿ, ಇನ್ನೊಂದು ಬೆಟರ್ ಗಂಡು ಸಿಕ್ಕಲಿ. ಇಂಥ ಕಳ್ಳರು ಕಚಡಗಳು ದೇವ್ರ ದುಡ್ಡು ತಿಂದಂತಹ ಏನನ್ನು ಕರೆಯೋಣ ಇವನನ್ನು, ಅವನನ್ನು ಮದುವೆ ಆಗಬಾರ್ದು. ಹೌದು, ಅದ್ರ ಬದಲು ನಂಗೆ ಗೊತ್ತಿಲ್ಲ, ಅವಳು ಇಷ್ಟ ಅದು ನಾನು ಯಾಕೆ ಹೇಳೋಕ್ಕಮೇಲೆ ಅಲ್ವೇ. ಈ ಮಧ್ಯೆ ಯುವತಿಗೆ ಕದ್ದಣದಲ್ಲಿ ಐಫೋನ್ ಕೊಟ್ಟಿದ್ದಂತೆ, ಡ್ಯಾಶು ದುಡ್ಡು ಕೊಟ್ಟಿದ್ದಂತೆ. ಎಲ್ಲ ರಾಜ್ಯದ ಇದರಿಂದ ಎಚ್ಚೆತ್ಕೊಂಡ್ರೆ ರಾಜ್ಯದಲ್ಲಿ ಎಲ್ಲ ಮುಜರಾಯಿ ಸರ್ಕಾರ ದೇವಸ್ಥಾನದಲ್ಲಿ ಕಡ್ಡಾಯವಾಗಿ CCTV ಅಳವಡಿಸಬೇಕು ಅಂತ, ಮತ್ತು ದುಡ್ಡು ಲೆಕ್ಕ ಹಾಕೋವಾಗ ಮತ್ತೊಂದೆಲ್ಲ ಪ್ರತಿ ದೃಶ್ಯ ಸೆರೆಯಾಗಬೇಕು ಅಂತ ಚೀಫ್ ಮಿನಿಸ್ಟ್ರು ಹೇಳ್ಕೊಂಡಿದ್ದಾರೆ. ಹೇಳಿದ್ರೆ ಪ್ರಯೋಜನ ಇಲ್ಲ, ಇದು ಮಾಡಬೇಕು. ನಂಬರ್ 1, ಎಷ್ಟು ದಿನ ನೀವು ಮಾಡದೇ ಇದ್ದಿದ್ದೇ ನನಗೆ ಆಶ್ಚರ್ಯ, ನನಗೆ ಅದೊಂದು ದೊಡ್ಡ ಆಶ್ಚರ್ಯ. ನಂಬರ್ 3 ಭಾಳ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಈಗಲೇ, ಇದು ಆಗತ್ತೆ ಮುಂದೆ, ಆಮೇಲೆ ಆಗದೇ ಇದ್ರೂ ಒಳ್ಳೆಯದು. CCTV ಹಾಕಿದ ಮೇಲೆ CCTVಯಲ್ಲೇ ದುಡ್ಡು ಕಲೆಕ್ಟ್ ಆಗಬೇಕು, ಕೌಂಟ್ ಆಗೋಕ್ಕೆ ಮೊದಲು ಸ್ಕ್ರೀನ್ನಲ್ಲಿ ಎಲ್ಲ ಆ್ಯಂಗಲಲ್ಲಿ ಇದೆಯಾ CCTV ಕ್ಯಾಮ್ರಾಗಳು ನೋಡಬೇಕು. ಒಂದನ್ನು ಕಳ್ಳರು ಇನ್ನೊಂದು ಕಡೆ ತಿರುಗಿಸ್ತಾ ಇರಬೇಕಾದ್ರೆ ಕಳ್ಳರು, ಅಥವಾ ಒಂದು ಕ್ಯಾಮ್ರಾ ರೆಕಾರ್ಡೇ ಆಗ್ತಿರಲ್ಲ ಬೇಕಾದ್ರೆ, ಅದರಿಂದ ಅದನ್ನು ಚೆಕ್ ಮಾಡಬೇಕು ಫಸ್ಟ್. ಅದಕ್ಕೊಬ್ಬರನ್ನ ಆಥರೈಸ್ ಮಾಡಬೇಕು. ಅವನು ಆಥರೈಸ್ ಮಾಡಿ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಸ್ಟಾರ್ಟ್ ಅಂತ ಮಾಡಬೇಕು, ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡಿದ ಮೇಲೆ ಯಾರಲ್ಲಿ ಮುಜರಾಯಿ ಆಫೀಸರ್ ಇರ್ತಾನೆ ಅವರೋ ಮೇಡಮ್ಮೋ ಯಾರೋ ಅವರು ಇಮಿಡಿಯೇಟ್ಲಿ ಅದನ್ನು ಕಾಪಿ ಮಾಡಿ ಬೆಂಗಳೂರಿನಲ್ಲೋ ಎಲ್ಲರೂ ಒಂದು ಕಡೆ ಒಂದು ಸೆಂಟ್ರಲ್ ಸರ್ವರ್ಗೆ ಅದರದ್ದು ಕಾಪಿನ ಟ್ರಾನ್ಸ್ಫರ್ ಕೊಟ್ಬಿಡಬೇಕು. ಓಕೆ, ಇಲ್ಲಿದ್ರೆ ಏನು ಮಾಡ್ತಾರೆ, ಕದ್ದಿದ್ದೀರಿ ಅಂತ ಹೇಳಿದಾಗ ಆ ಪೀರಿಯಡ್ ಇಲ್ಲ, ಅದು ಡಿಲೀಟ್ ಆಗ್ಬಿಟ್ಟಿದೆ ಅಂತ ಕಳ್ಳರು, ಅಂತ ಕಳ್ಳರಿದ್ದಾರೆ ಇಲ್ಲಿ ದೇಶದಲ್ಲಿ. ನಿಜ, ಆ ಥರನೇ ಮಾಡೋದೆಲ್ಲ. ಅದರಿಂದ ಕಾಪಿ ಅಲ್ಲಿ ಬಂದುಬಿಡಬೇಕು. ಅಂದರೆ 10 ನಿಮಿಷ ಮುಗಿದ 10 ನಿಮಿಷದಲ್ಲಿ ಕಾಪಿ ಇಲ್ಲಿ ಇರಬೇಕು, ಸೆಂಟ್ರಲ್ ಸರ್ವರಲ್ಲಿ ಇರಬೇಕು. ನಾಳೆ ಡಿಲೀಟ್ ಆದರೂ ಇಲ್ಲಿಂದ ಎತ್ತಬೇಕಾಗ. ಕರೆಕ್ಟ್. ಎಸ್, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು 4500 ಹೊಸ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ರಾಜ್ಯ ಸಾರಿಗೆ ಸಚಿವರು ಹಿಂದೇಟು ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ PM E-ಡ್ರೈವ್ ಯೋಜನೆಯಡಿ ಬೆಂಗಳೂರಿಗೆ 4500 ಎಲೆಕ್ಟ್ರಿಕ್ ಬಸ್ ಖರೀದಿಗೆ ಅನುಮೋದನೆ ಸಿಕ್ಕಿದೆ. ಆದರೆ ಈ ಬಸ್ ಖರೀದಿಗೆ ರಾಜ್ಯ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿಲ್ಲ. ಡಿಸೆಂಬರ್ ತಿಂಗಳಲ್ಲೇ ಈ ಬಸ್ ಖರೀದಿಗೆ ಟೆಂಡರ್ ಕರೆದು ಫೈನಲ್ ಮಾಡಿದ್ರು. ಇಲ್ಲಿ ತನಕ ರಾಜ್ಯ ಸಾರಿಗೆ ಇಲಾಖೆಯಿಂದ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಹೀಗಾಗಿ ಕೇಂದ್ರದಿಂದ BMTC ಈ ಬಸ್ ಖರೀದಿಗೆ ಕೊಡ್ತಾ ಇದ್ದ 1505 ರೂಪಾಯಿ ಪ್ರೋತ್ಸಾಹಧನ ಕಡಿತವಾಗುತ್ತೆ. ಕೋಟಿ ಆಗಲಿ. ಪ್ರೋತ್ಸಾಹಧನ ಬೇಕೋ ಬೇಡವೋ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ. ತನಗೆ ಬೇಕಿದ್ರೆ ತಗೊಳುತ್ತೆ, ತಗೊಳ್ಳೇಬೇಕು ಅಂತ ಏನು ರೂಲ್ ಇದೆಯಾ? ಅಲ್ಲ, ಇದು ಕ್ರೆಡಿಟ್ ಹೋಗ್ಬಿಡುತ್ತೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾರು ಕ್ರೆಡಿಟ್? ಇದು ಇವರ ಇಲಾಖೆಯಿಂದ, ಕುಮಾರಸ್ವಾಮಿ ಇಲಾಖೆಯಿಂದ. ಫ್ರೀ ಕೊಡಿ. ಹೆಂಗಿದ್ರು ಕರ್ನಾಟಕ ರಾಜ್ಯಕ್ಕೆ ಯಾಕೆ ತೇಜಸ್ವಿ ಸೂರ್ಯಗೆ ಕಣ್ಣು ಕುರುಡಾಗಿದೆಯಂತ, ಬಾಯಿ ಸತ್ತೋಗಿದೆಯಾ? ಇದನ್ನು ಕೇಳೋದು ನಾಲ್ಗೆ ಇಲ್ವಾ? ಬೇರೆ ಎಲ್ಲ ಕೇಳಿ. ಇದನ್ನು ಕೇಳಕ್ಕೆ ಬರ್ತಾಯಿದ್ರಲ್ಲ ದೊಡ್ಡ ಮನುಷ್ಯ, ಬೇರೆ ಎಲ್ಲ ಕೇಳ್ರಪ್ಪ. ಅದೇ ಕೊಟ್ಟಿಲ್ಲ. ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಭದ್ರಾದ ಯೋಜನೆದು ಯಾಕೆ ಕೊಟ್ಟಿಲ್ವಂತೆ? ಕೊಡೋಕೆ ಕೇಳಿ. ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಕರೆಕ್ಟಾಗಿ ಕೊಡೋಕೆ ಕೇಳಿ. ಅದೇನು ಬಸ್ ಮಾತ್ರ ಬೇಡ ಬಸ್ಸು ಬೇಡ ಕೊಟ್ಟರೆ ಎಲ್ಲ ಕೊಟ್ಟರೆ ಪೂರ್ತಿ ಪುಕಟೆ ಕೊಡ್ರಿ. ಏನು ಕಾಸು ಕೊಟ್ಟಿಲ್ವಾ? ಏನು ಪುಕಟೆ ಕೊಟ್ಟಿದ್ದೀವಾ? ಬಿಹಾರ ಎಷ್ಟಂತೆ ಕಾಸು ಕೊಟ್ಟಿರೋದು? ತೇಜಸ್ವಿ ಸೂರ್ಯನ್ ಕೇಳಬೇಕು ಯಾರೋ ಒಬ್ಬರು. ಎಷ್ಟಪ್ಪ ಟ್ಯಾಕ್ಸ್ ಕೊಟ್ಟಿರೋದು ಬಿಹಾರ? ಎಷ್ಟಪ್ಪ ಟ್ಯಾಕ್ಸ್ ಕೊಟ್ಟಿರೋದು ನಿಮ್ಮ ಉತ್ತರ ಪ್ರದೇಶ? ನಾವೆಷ್ಟು ಕೊಟ್ಟಿದ್ದೀವಿ? ನಾವೆಷ್ಟು ಕೇಳಬೇಕು. ಬೇಡ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಬಸ್ಸು, ಬೇಡ ನಮಗೆ. ಹಂಗೆ ಮಾಡಬೇಕು. ಕೊಟ್ಟರು ಫ್ರೀ ಕೊಡು ಅನ್ಬೇಕು, ತಗೋಬೇಡ್ರಿ. ಏನು ಮಾಡ್ತಾರೆ? ರಾಜ್ಯ BJPಯಲ್ಲಿ ಕೆಲ ನಾಯಕರು ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಅದಕ್ಕೇನು ಹೈಕಮಾಂಡಿಂದ ಒಬ್ಬರು ಆಗಾಗ್ಗೆ ಬರೋವರ ಅತಿಥಿ ನಟರೊಬ್ಬರು ಇದ್ದಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಂತ ಅತಿಥಿ ನಟರು. ಇವತ್ತು ಅತಿಥಿ ನಟರ ಆಗಮನ ಆಗಿತ್ತಂತೆ. ಅತಿಥಿ ನಟರನ್ನು ಕರೆದು ಎಲ್ಲರಿಗೂ ಪಾತ್ರ ನಿರ್ವಹಿಸಿ ಅವರೆಲ್ಲರಿಗೂ ಸುಮ್ಮನಿರಬೇಕು ಅಂತ ಹೇಳಿ ಹೋಗಿದ್ದಾರಂತೆ. ಸಂತೋಷ. ನೆಕ್ಸ್ಟ್,
ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರ ಹೋರಾಟ 485ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರದ ವಿರುದ್ಧ ರೈತರು ಇವತ್ತು ಟೌನ್ಶಿಪ್ ಮ್ಯಾಪ್ ಮೇಲೆ ರಕ್ತದ ಹನಿ ಸುರಿಸಿ ರಕ್ತ ಕೊಡ್ತೀವಿ ಭೂಮಿ ಕೊಡಲ್ಲ ಅಂತೆಲ್ಲ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಆದರೆ ಈ ಹೋರಾಟಕ್ಕೆ ಇವತ್ತು ನಿವೃತ್ತ ನ್ಯಾಯಮೂರ್ತಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಸಾಥ್ ಕೊಟ್ಟರು. ರೈತರು ರೋಡಲ್ಲಿ ಕೂತ್ಕೊಂಡು ಈ ಥರ ಪ್ರತಿಭಟನೆ ಮಾಡೋದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗೋಯ್ತು. ಹಾಗಾಗಿ ನಾನು ಈ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದೀನಿ. ಇಂಥ ನಿರ್ಧಾರ ತಗೋಬೇಕಾದ್ರೆ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ಇರಬೇಕು ಅಂತೆಲ್ಲ ಹೇಳಿದ್ದಾರೆ. ಇನ್ನು ಈ HMT ಭೂಮಿ ವಿಚಾರದಲ್ಲಿ ಸಚಿವರಾದ ಕುಮಾರಸ್ವಾಮಿ ಮತ್ತು ಈಶ್ವರ್ ಖಂಡ್ರೆ ನಡುವೆ ಟಾಕ್ ಫೈಟ್ ಕೂಡ ಜೋರಾಗಿದೆ. ಆಲ್ ರೈಟ್, ಏನಾರು ಮಾಡ್ಕೊಳ್ಳಿ. ಒಬ್ಬರು ಭೂಮಿ ಬಿಟ್ಕೊಡ್ಬೇಕು, ಒಬ್ರು ಬಿಟ್ಕೊಡಬಾರ್ದು. ಒಬ್ರು ಅಭಿವೃದ್ಧಿ, ಒಬ್ಬರದ್ದು ಯಾತಕ್ಕೆ ಅಭಿವೃದ್ಧಿ ಯಾವನು ಹೇಳಲ್ಲ, ಯಾರು ಉತ್ತರ ಕೊಡ್ತಾ ಇಲ್ಲ. ಯಾರು ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರದ ಘನತೆ ವೆತ್ತ ಕಚಡಗಳು ಒಬ್ಬನೂ ಉತ್ತರ ಕೊಟ್ಟಿಲ್ಲ ನನಗೆ. ಹೌದು, ಯಾಕೆ ಟೌನ್ಶಿಪ್ ಬೇಕು? ಇರೋ ಟೌನ್ಶಿಪ್ಗಳನ್ನು ಉದ್ಧಾರ ಮಾಡೋಕ್ಕಾಗದೇ ಇರೋ ನೀವು ಅಯೋಗ್ಯತನಕ್ಕೆ ಅಲ್ಲಿ ಹೊಸದು ಯಾಕೆ ಬೇಕು? ಒಬ್ಬರು ಕೊಡ್ತಾ ಇಲ್ಲ ಉತ್ತರ. ಭೂಮಿ ಕೊಡೋದು ಬಿಡೋದು ಆಮೇಲೆ ನೋಡೋಣ, ಯಾಕೆ ಮೂಲಭೂತ ಯಾಕೆ ಯಾರು ಒಬ್ಬನೂ ಉತ್ತರ ಇಲ್ಲ. ಒಂದು 10 ಸರ್ತಿ ಕೇಳಿ. ಸೇಮ್ 30 ಅಡಿ ರೋಡು, 6 ಅಡಿ ಕಾಂಪ್ ಫುಟ್ಪಾತ್, 5 ಅಡಿ, ಮತ್ತೆ ಅದೇ ಸೇಮ್ ಲೇಔಟೇ, ಯಾವ ಇನ್ನೇನು ವ್ಯತ್ಯಾಸ ಇರಲ್ಲ. ಬರೀ ಬುರುಡೆ, ದುಡ್ಡು ಹೊಡೆಯೋಕ್ಕೆ ಲೂಟಿ ಹೊಡೆಯೋ ಸ್ಕೀಮ್ಗಳು. ಮೋದಿ ಆಸ್ಟ್ರೇಲಿಯಾಗೆ ಹೋಗಿದ್ರು, ಅಲ್ಲಿ ಭಾರತದವ್ರನ್ನೆಲ್ಲ ಸೇರಿಸ್ಕೊಂಡು ಭಾಷಣ ಮಾಡಿದ್ರು ಎಂದಿನಂತೆ. ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಒಪ್ಪಂದ ಅಂತಂದರೆ ನಮ್ಗೆ ಯುರೇನಿಯಮನ್ನು ಸಪ್ಲೈ ಮಾಡೋಕ್ಕೆ ಆಸ್ಟ್ರೇಲಿಯಾ ಒಪ್ಪಿರೋದು. 2015ರಿಂದ ನಡೀತಿತ್ತು ಈ ಮಾತುಕತೆ. ಓಕೆ, ಈಗ ಎಂಡಾಗಿದೆ. ಅಂದರೆ ಸುಮಾರು 10 ವರ್ಷ, 11 ವರ್ಷದ ನಂತರ ಒಪ್ಕೊಂಡಿದ್ದಾರೆ ಅವರು ಯುರೇನಿಯಂ ಕೊಡೋದಕ್ಕೆ. ಯುರೇನಿಯಂ ಕೊಡೋಕ್ಕೆ. ಆಸ್ಟ್ರೇಲಿಯಾ ಹೈಯೆಸ್ಟ್ ಯುರೇನಿಯಂ ನಿಕ್ಷೇಪ ಇದೆ ಅವ್ರ ಹತ್ರ ಪ್ರಪಂಚದಲ್ಲಿ. ಹಾಗಾಗಿ ಅವರು ಕೊಡೋಕ್ಕೆ ಒಪ್ಪಿದ್ದಾರೆ. ಅದೊಂದು ಬಹುದೊಡ್ಡ ಲಾಭ ಆಗತ್ತೆ ಭಾರತಕ್ಕೆ. ಯಾಕಂದರೆ ಪರಮಾಣು ಸ್ಥಾವರಗಳು ನಡೆಯೋಕ್ಕೆ ಇಂಧನ ಬೇಕಲ್ಲ. ನಾವೀಗ ಸದ್ಯಕ್ಕೆ ಯುರೇನಿಯಮನ್ನು ಐ ಥಿಂಕ್ ನನ್ನ ನೆನಪು ಸರಿ ಇದ್ದರೆ ಕೆನಡಾ ಮತ್ತು ರಷ್ಯಾಯಿಂದೆಲ್ಲೋ ಪೈ ಮಾಡ್ತಾ ಇದ್ದೀವಿ ನಾವು ಅದನ್ನು. ಓಕೆ, ನಮಗೆ ಬೇರೆಯವ್ರು ಯಾರೂ ಕೊಟ್ಟಿಲ್ಲ, ಅಲ್ಲಿ ಎಲ್ಲೂ ಇಲ್ಲ ಭಾಳ ಕಡೆ. ಹಾಗಾಗಿ ಇದು ಭಾಳ ಒಳ್ಳೆಯ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಂದಿನಂತೆ ಅವರಲ್ಲಿ ಮಾರ್ವೆಲ್ ಸ್ಟೇಡಿಯಂನಲ್ಲಿ ಸಹಸ್ರಾರು ಭಾರತೀಯರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಅನಾಥ ವಾಹನಗಳ ತೆರವಿಗೆ GBA ಮುಂದಾಗಿದೆ. ರಸ್ತೆ ಬದಿ ಸಾರ್ವಜನಿಕ ಸ್ಥಳದಲ್ಲಿ ದೀರ್ಘಕಾಲ ತನಕ ನಿಲ್ಲಿಸಿರೋ ವಾಹನಗಳನ್ನ ಗುರುತಿಸಿ ನೋಟಿಸ್ ಮಾದರಿ ಸ್ಟಿಕ್ಕರ್ ಅಂಟಿಸ್ತಾರಂತೆ. 7 ದಿನ ಟೈಮ್ ಕೊಡ್ತಾರೆ, ಅಷ್ಟರಲ್ಲಿ ನೀವು ತೆಗಿಬೇಕು. ಇಲ್ಲ ಅಂತಂದರೆ ಅದನ್ನು ಟೋ ಮಾಡ್ಕೊಂಡು ಹೋಗ್ತಾರೆ. ಟೋಯಿಂಗ್ ಮಾಡಿದ ವಾಹನಗಳನ್ನ ಪಾರ್ಕ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ವಲಯಗಳಲ್ಲಿ ಜಾಗಗಳನ್ನು ಗುರುತಿಸಿದ್ದಾರೆ. ಆಮೇಲೆ ನೀವು ಆಗಲೂ ಏನು ಮಾಡಲಿಲ್ಲ ಅಂದರೆ ಅದನ್ನು ಬಹಿರಂಗವಾಗಿ ಹರಾಜು ಹಾಕ್ತಾರೆ. ಸಾರ್ವಜನಿಕರು ರಸ್ತೆ ಬದಿ ಬಿಟ್ಟಿದ್ರೆ ಕೂಡಲೇ ಸ್ವಂತ ಜಾಗಕ್ಕೆ ತಗೊಂಡೋಗಿ ಅಂತ ಎಚ್ಚರಿಕೆ ಕೂಡ ಕೆಲವರು ನಿಲ್ಲಿಸ್ಬಿಟ್ಟು ಅಮೆರಿಕಕ್ಕೆ ಹೋಗಿ ವಾಪಸ್ ಬರ್ತಾರೆ. ಹೌದು, ಎಲ್ಲ ಧೂಳು ಕವರ್ ಹಾಕಿರ್ತಾರೆ. ಬರೀ ನಿಲ್ಸೋದೋಗ್ಲಿ, ಕವರ್ ಹಾಕ್ಬಿಟ್ಟು ಹೋಗಿರ್ತಾರೆ. ಪಾರ್ಕಿಂಗ್ ಲಾಟ್ ಪೇಯ್ಡ್ ಥರ ತಿಂಗಳಾನ್ಗಟ್ಲೆ ಫಸ್ಟ್ ಕ್ಲಾಸ್ ಆರಾಮ್ ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ನಿಲ್ಲಿಸ್ತಾರೆ. ಅದು ಮೇನ್ ರೋಡ್ಗಳಲ್ಲಿ. ಮತ್ತೆ ಸೈಡ್ ರೋಡಲ್ಲಾದರೆ ಓಕೆ, ಏನೋ ನಿಲ್ಲಿಸ್ಕೋತಾರೆ, ಏನೋ ಒಂದು ಆಗತ್ತೆ ಅನ್ಬೋದು. ಈಗ ಎಲ್ಲರೂ ಹೇಳ್ತಿಲ್ವ ಫುಟ್ಪಾತ್ ಇಂದ್ರಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ತೆಗಿತಿದ್ದೀರಿ, ಸಿರಿವಂತರು ಗಾರ್ಡನ್ ಮಾಡ್ಕೊಂಡಿದ್ರೆ ಮನೆ ಮುಂದೆ ದೊಡ್ಡ ದೊಡ್ಡ ಸೈಟ್ಗಳಲ್ಲಿ ಅಂತ ತೆಗಿಬೇಕು. ಭಾಳ ಸರಳ ಅದು. ಹೌದು, ಕರೆಕ್ಟ್. ಫಸ್ಟ್ ಚೀಫ್ ಮಿನಿಸ್ಟರ್ ಮನೆ ರೋಡ್ನೇ ಹೋಗಿ ನೋಡ್ಬೇಕ್ರಪ್ಪ. ನಾಳೆ ಹೇಳೋಣ ನಮ್ಮ ಹುಡುಗರಿಗೆ, ಚೆಕ್ ಮಾಡ್ರಿ ಅದನ್ನೂ ಒಂದನ್ನು ತೆಗಿಬೇಕು. ಅದೇನು ಫುಟ್ಪಾತ್ ಅಲ್ವೇ? ಖಂಡಿತ ತೆಗಿಬೇಕು. ಹೌದು, ಅಷ್ಟೇ. ಲ್ಯಾಂಡ್ ಕ್ರೂಸರ್ ಗಾಡಿ ಮತ್ತು ಲಾರಿ ಮಧ್ಯ ಅಪಘಾತ ಆಗಿ 7 ಜನ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಮೃತಪಟ್ಟಿದ್ದಾರೆ. 9 ಜನ ಧರ್ಮಸ್ಥಳಕ್ಕೆಲ್ಲ ಹೋಗ್ತಿದ್ದಂತೆ, ಒಟ್ಟಲ್ಲಿ ಹೋಗ್ತಿದ್ರು, ಸತ್ತಿದ್ದಾರೆ 7 ಜನ. ಅತಿ ವೇಗದಲ್ಲಿ ಬಂದು ಟ್ಯಾಂಕರ್ ಡಿಕ್ಕಿ ಹೊಡೆದಿರೋ ಪರಿಣಾಮ ಇದಾಗಿದೆ. ಎಲ್ಲ ಈ ಸ್ವಿಗ್ಗಿ ಯಾವುದೋ ಕಂಪನಿನಲ್ಲಿ ಪಾಪ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ರಂತೆ. ಅನ್ಯಾಯ, 7 ಜೀವಗಳು ಹೋಯಿತು. ಇನ್ನು ತಮಿಳುನಾಡಿನ ಕರೂರ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ 32 ಮೃತರ ಕುಟುಂಬಸ್ಥರಿಗೆ CM ಜೋಸೆಫ್ ವಿಜಯ್ ಸರ್ಕಾರ ಸರ್ಕಾರಿ ಹುದ್ದೆ ಕರುಣಿಸ್ತಾ ಇದೆ. ಸೆಪ್ಟೆಂಬರ್ 27, 2025ನೇ ತಾರೀಕು ಕರೂರಿನಲ್ಲಿ ವಿಜಯ್ ರ್ಯಾಲಿನಲ್ಲಿ ಕಾಲ್ತುಳಿತ ಉಂಟಾಗಿ 41 ಜನ ಸತ್ತಿದ್ರಲ್ಲ. ಈ ಪೈಕಿ 32 ಮೃತರ ಕುಟುಂಬಕ್ಕೆ ಅನುಕಂಪ ಆಧಾರದಲ್ಲಿ ಸರ್ಕಾರದ ಹುದ್ದೆಯನ್ನು ನೇಮಕ ಮಾಡಲಾಗಿದೆ. ನಾಳೆ ಕರೂರಿಗೆ CM ಜೋಸೆಫ್ ವಿಜಯ್ ಭೇಟಿ ಕೊಡ್ತಾ ಇದ್ದಾರೆ. ನಾಳೆ ಅವರು ನೇಮಕ ಪತ್ರವನ್ನೆಲ್ಲ ಕೊಡ್ತಾರಂತೆ. ಕೊಟ್ಟ ನಂತರ ಅವರಿಗೆ ಸಮಾಧಾನದ ಮಾತುಗಳನ್ನ ಕೂಡ ಆಡ್ತಾರೆ. ಇದೇ ಮೊದಲನೇ ಬಾರಿಗೆ ಅವರು ಅಲ್ಲಿಗೆ ಹೋಗ್ತಾ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿ ಆದ ಬಳಿಕ. DMK ಭಾಳ ಟ್ರೈ ಮಾಡಿದ್ರು, ಹಿಂಗಾರು ಮಾಡಿ ಅಲ್ಲಿಗೆ ಹೋಗದೇ ಇರೋಂಗೆ ಮಾಡ್ಬಿಡ್ಬೇಕು. ಕೋರ್ಟ್ಗೆಲ್ಲ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಉಗಿಸ್ಕೊಂಡ್ರು. ಹೌದು. ಆಮೇಲೆ ಈಗ ಕೊಡೋಂಗಿಲ್ಲ ಜಾಬ್ದು ಆಫರ್ನ ನೀವು ಅಂತೆಲ್ಲ ಅದನ್ನೂ ಎಲ್ಲ ಗಲಾಟೆ ಮಾಡಿದ್ರು. ಮಾಡಿದ್ರು. ಬಟ್ ಅವ್ರೇನೋ ಒಳ್ಳೆ ಫುಲ್ ಫೈಟ್ ಮಾಡ್ತಿದ್ದಾರಪ್ಪ.
ರಾಜಸ್ಥಾನದ ಜೈಪುರದಲ್ಲಿ ಯಾವ ಲೆವೆಲ್ಗೆ ಹೋಗ್ತಾ ಇದೆ, ಆಸೆನೋ ದುರಾಸೆನೋ ಅನಿವಾರ್ಯತೆನೋ ಸ್ವಾರ್ಥನೋ ಅಥವಾ ಸಂಬಂಧಗಳು ಇಷ್ಟೇನಾ ಏನೂ ಅರ್ಥವಾಗ್ತಿಲ್ಲ. ಈ ಮೊಬೈಲ್ ಯುಗದಲ್ಲಿ ಏನೇನು ಓದ್ಕೋತಾರೋ ಏನೇನನ್ನು ಆಸೆ ಬೆಳೆಸ್ಕೋತಾರೋ ದೇವರೇ ಕಾಪಾಡಬೇಕಪ್ಪ. ರಾಜಸ್ಥಾನದಲ್ಲಿ ಜೈಪುರದಲ್ಲಿ ಸರ್ಕಾರಿ ಕೆಲಸ ಹಾಗೂ ಆಸ್ತಿಗಾಗಿ ಮಗಳು ತಾಯಿಗೆ ಸುಪಾರಿ ಕೊಟ್ಬಿಟ್ಟು ಅವಳನ್ನು ಕೊಲೆ ಮಾಡಿಸಿದ್ದಾಳೆ. 23 ವರ್ಷದ ಮಗಳು ತನ್ನ ಚಿಕ್ಕಪ್ಪ ಮತ್ತು ಸೋದರ ಸಂಬಂಧಿಗೆ ಒಂದು 7 ಲಕ್ಷ ರೂಪಾಯಿನ ಕೊಟ್ಬಿಟ್ಟು ಕೊಲೆ ಮಾಡಿಸಿ ಕಾರಿಂದ ಗುದ್ದಿಸಿ ಅವ್ರನ್ನ ಸಾಯಿಸಿದ್ದಾಳೆ. ಅವ್ರ ತಂದೆ ಸಾವನ್ನಪ್ಪಿದ್ರಂತೆ. ಹಾಗಾಗಿ ಅನುಕಂಪದ ಆಧಾರದಲ್ಲಿ ಆಕೆಗೆ ತಾಯಿಗೆ ಕೆಲಸ ಸಿಕ್ಕಿತ್ತು, ಅದು LDC ಕ್ಲರ್ಕ್ ಆಗಿ. ಅದು ನನಗೆ ಬೇಕು ಆ ಕೆಲಸ ಅಂತ ಅವಳು ಹಠ ಹಿಡಿದಿದ್ಲಂತೆ, ಅದು ಆಗಿರಲಿಲ್ವಂತೆ. ಈಗ ಹಿಂಗೆ ಮಾಡಿದ್ದಾಳೆ. ಆಮೇಲೆ ಪೊಲೀಸ್ನವ್ರು ಅದು ಆಕ್ಸಿಡೆಂಟ್ ಅಲ್ಲವೇನೋ ಅಂದ್ಬಿಟ್ಟು ಎನ್ಕ್ವೈರಿ ಮಾಡೋಕ್ಕೆ ಹೊರಟಾಗ ಸಿಕ್ಕಾಕ್ಕೊಂಡು ಈ ಹಂತಕ್ಕೆ ಬಂದಿದೆ. ಇದು ಇವತ್ತಿನ ಕಲಿಯುಗದ ಸ್ಥಿತಿಗತಿ.